ನಾಳೆ ವಿಶೇಷವಾದ ಮಹಾಶಿವರಾತ್ರಿ. ಈ ಶಿವರಾತ್ರಿ 115 ವರ್ಷಗಳ ನಂತರ ಬಂದಿದೆ. ಈ 7 ರಾಶಿಯವರಿಗೆ ತುಂಬಾನೇ ಅದೃಷ್ಟ ಅಂತಾನೆ ಹೇಳಬಹುದು. ಇನ್ನುಳಿದ 5 ರಾಶಿಯವರಿಗೆ ದುರಾದೃಷ್ಟ ಆರಂಭ. ಹಾಗಾದ್ರೆ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ದುರಾದೃಷ್ಟ ಎಂದು ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹೌದು, ಸಿಂಹ, ಇಂದು ನೀವು ಬೇರೆಯವರ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬೇಡಿ. ಆದ್ದರಿಂದ ನಿಮಗೆ ತೊಂದರೆಯಾಗುತ್ತದೆ. ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗಬಹುದು. ಗೃಹೋಪಯೋಗಿ ವಸ್ತುಗಳ ಮಾರಾಟಗಾರರಿಗೆ ಧನ ನಷ್ಟವಾಗಬಹುದು. ಎಲ್ಲ ಕೆಲಸಗಳಲ್ಲಿ ಅನಾನುಕೂಲತೆ ಹೆಚ್ಚಾಗಿ ಇರುವುದರಿಂದ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಅದೃಷ್ಟದ ದಿಕ್ಕು ದಕ್ಷಿಣ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಪರಿಹಾರ ಶ್ರೀ ಹನುಮತ್ ಕವಚ ಸ್ತೋತ್ರ ಪಠಣ. ಕನ್ಯಾ ರಾಶಿ, ನೂತನವಾದ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಉಂಟಾಗಲಿದೆ. ಆರ್ಥಿಕ ಪರಿಸ್ಥಿತಿಯು ಬಹಳ ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ. ಆತ್ಮೀಯರ ಸಲಹೆ ಸೂಚನೆಗಳನ್ನು ಅನುಸರಿಸೋದು ಸೂಕ್ತ. ಆದ್ದರಿಂದ ಒಳ್ಳೆಯದಾಗುವ ಸಾಧ್ಯತೆ ಇದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 7. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಪರಿಹಾರ ಶ್ರೀ ಪಂಚಮುಖಿ ಹನುಮಾನ್ ಸ್ತುತಿ ಪಠಣ. ಮೇಷ, ಇಂದು ನಿಮಗೆ ಹಳೆಯ ಸಾಲದಿಂದ ಸಮಸ್ಯೆಗಳು ಜಾಸ್ತಿಯಾಗುತ್ತವೆ. ಆದಾಯ ಕಡಿಮೆಯಾಗುತ್ತದೆ. ಖರ್ಚು ಹೆಚ್ಚಾಗುವ ಸಂಭವವಿದೆ. ಮಾನಸಿಕವಾಗಿ ಒತ್ತಡ ಉಂಟಾಗುವ ದಿನವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ನೋಡುತ್ತೀರಿ. ಯಾವುದೇ ಕೆಲಸವಾದರೂ ಅಭಿವೃದ್ಧಿಯಾಗುವುದಿಲ್ಲ. ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ ಮತ್ತು ಒತ್ತಡಗಳು ಹೆಚ್ಚಾಗಬಹುದು. ಮುಂಜಾಗ್ರತೆ ವಹಿಸತಕ್ಕದ್ದು. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಪರಿಹಾರ ಶ್ರೀ ಹನುಮದಾಷ್ಟಕ ಸ್ತೋತ್ರ ಪಠಣ. ವೃಷಭ, ಹೊಸ ವಾಹನ ಖರೀದಿ ಯೋಗವಿದೆ. ಮನಸ್ಸಿಗೆ ಅತ್ಯಂತ ಸಂತೋಷದಾಯಕವಾಗಿರುವ ದಿವಸವಾಗಿದೆ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾದ ದಿನವಾಗಿದೆ. ಎಲ್ಲ ತರಹದ ಸ್ವಂತ ವ್ಯಾಪಾರಗಳಿಗೆ ಅಧಿಕ ಲಾಭವಾಗಲಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಕಂಡು ಬರಲಿದೆ. ಶುಭ ದಿನವಾಗಿದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ಪರಿಹಾರ ಶ್ರೀ ವಾಯುಸ್ತುತಿ ಸ್ತೋತ್ರ ಪಠಣ. ತುಲಾರಾಶಿ, ಇಂದು ನೀವು ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನು ನೋಡುತ್ತೀರಿ. ಉದ್ಯೋಗದಲ್ಲಿದ್ದ ಗೊಂದಲಗಳು ದೂರವಾಗುತ್ತವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಖರ್ಚುಗಳು ಕಡಿಮೆಯಾಗಿ ಆದಾಯದಲ್ಲಿ ಏರಿಕೆ ಕಂಡು ಬರಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಯಾವುದೇ ವಿಚಾರಗಳಲ್ಲಿ ಶ್ರಮ ವಹಿಸಿದರೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಅದೃಷ್ಟದ ದಿಕ್ಕು ಉತ್ತರ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಮಾಣಿಕ್ಯ ವರ್ಣ. ಪರಿಹಾರ ಶ್ರೀ ಆಂಜನೇಯ ವಂದನ ಸ್ತೋತ್ರ ಪಠಣ. ವೃಶ್ಚಿಕ, ವೃತ್ತಿಪರ ವ್ಯವಹಾರಗಳಲ್ಲಿ ಒಂದಿಷ್ಟು ಮುನ್ನಡೆ ಸಾಧಿಸಲಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾದ ಫಲವನ್ನು ಪಡೆಯಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಧನ ಲಾಭವಾಗುವುದು. ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗಲಿದೆ. ಹೊರಗಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಅನುಕೂಲತೆ ಕಂಡು ಬರಲಿದೆ. ಅದೃಷ್ಟದ ದಿಕ್ಕು ಪೂರ್ವ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಪರಿಹಾರ ಶ್ರೀ ಆಂಜನೇಯ ದಂಡಕ ಸ್ತೋತ್ರ ಪಠಣ. ಧನಸ್ಸು, ಇಂದು ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಮತ್ತು ತೊಂದರೆಗಳು ಕಂಡು ಬರಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟವಾಗಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗಲಿದೆ. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಅದೃಷ್ಟದ ದಿಕ್ಕು ಆಗ್ನೇಯ. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಪರಿಹಾರ ಶ್ರೀ ಆಂಜನೇಯ ಅಷ್ಟಕ ಸ್ತೋತ್ರ ಪಠಣ. ಮಕರ, ಯಾವುದೇ ರೀತಿಯಾದ ತೊಂದರೆ ತಾಪತ್ರಯಗಳು ಕಂಡು ಬರುವುದಿಲ್ಲ. ವೃತ್ತಿರಂಗದಲ್ಲಿ ಉತ್ತಮ ಪ್ರಗತಿಯಾಗಲಿದೆ. ಮಾನಸಿಕವಾಗಿ ಸೌಖ್ಯವಾದ ವಾತಾವರಣ ಸೃಷ್ಟಿಯಾಗುತ್ತದೆ.
ದೂರ ಪ್ರಯಾಣದಿಂದ ಲಾಭ, ಮಾತೃವಿನಿಂದ ಉತ್ತಮವಾದ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀರಿ. ಶುಭ ದಿನವಾಗಿದೆ. ಅದೃಷ್ಟದ ದಿಕ್ಕು ಪೂರ್ವ, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಪರಿಹಾರ ಶ್ರೀ ಆಂಜನೇಯ ದ್ವಾದಶ ನಾಮ ಸ್ತೋತ್ರ ಪಠಣ. ಕುಂಭ, ಹಣಕಾಸಿನ ವ್ಯವಹಾರಗಳು ಆರಾಮದಾಯಕವಾಗಿ ಆಶಾದಾಯಕವಾಗಿವೆ. ಕೆಲಸವಿಲ್ಲದ ಅರ್ಹ ವ್ಯಕ್ತಿಗಳಿಗೆ ಸೂಕ್ತ ಕೆಲಸಗಳು ಸಿಗಲಿವೆ. ಮನೆಯಲ್ಲಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಕಡಿಮೆಯಾಗಲಿದೆ. ನಿರೀಕ್ಷೆಗೂ ಮೀರಿದ ದಿನವಾಗಿದೆ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಗಳ ಜಾಸ್ತಿಯಾಗಲಿದೆ. ಅದೃಷ್ಟದ ದಿಕ್ಕು ನೈಋತ್ಯ, ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಗಾಢ ಹಸಿರು ಬಣ್ಣ. ಪರಿಹಾರ ಶ್ರೀ ಮಾರುತಿ ಕವಚ ಸ್ತೋತ್ರ ಪಠಣ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಪುಣ್ಯ ಸ್ಥಳಗಳ ಭೇಟಿಯಿಂದ ಮನಸ್ಸಿಗೆ ಸಂತಸವಾಗಲಿದೆ. ಹಳೆಯ ಜಂಜಾಟಗಳು ಮತ್ತು ಗೊಂದಲಗಳು ನಿವಾರಣೆಯಾಗಬಹುದು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಜಾಸ್ತಿಯಾಗಿದೆ. ನೆಮ್ಮದಿಯುತವಾದ ದಿನವಾಗಿದೆ. ಶುಭ ದಿನವಾಗಿದೆ. ಅದೃಷ್ಟದ ದಿಕ್ಕು ಆಗ್ನೇಯ, ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಪರಿಹಾರ ಶ್ರೀ ಹನುಮಾನ್ ಚಾಲಿಸ ಮಂತ್ರ ಪಠಣ. ಮೀನ, ಉದ್ಯೋಗದಲ್ಲಿದ್ದ ಏರುಪೇರುಗಳು ದೂರವಾಗುತ್ತವೆ. ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣುತ್ತೀರಿ. ಪಿತ್ರಾರ್ಜಿತ ಆಸ್ತಿಗೆ ಸೇರುವಂತಹ ದಿನವಾಗಿದೆ. ಎಲ್ಲ ವಿಚಾರಗಳು ಸಹ ಅನುಕೂಲಕರವಾಗಿದೆ. ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಸರಾಗವಾಗಿ ನಡೆಯುತ್ತವೆ. ಮಕ್ಕಳ ಶೈಕ್ಷಣಿಕ ವಿಚಾರಗಳು ನಿಮಗೆ ಸಂತೋಷ ಕೊಡುತ್ತವೆ. ಅದೃಷ್ಟದ ದಿಕ್ಕು ಈಶಾನ್ಯ, ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಪರಿಹಾರ ಶ್ರೀ ಸಂಕಷ್ಟಮೋಚನ ಹನುಮಾನ್ ಸ್ತೋತ್ರ ಪಠಣ. ಕರ್ಕಾಟಕ, ವ್ಯಾಪಾರ ವ್ಯವಹಾರಗಳಲ್ಲಿ ಗೊಂದಲ ಹೆಚ್ಚಾಗಬಹುದು. ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ. ಮನಸ್ಸಿಗೆ ಬಹಳ ಬೇಜಾರಾಗುವ ಪರಿಸ್ಥಿತಿ ಉಂಟಾಗಬಹುದು. ಬಂಧು ಬಾಂಧವರೊಂದಿಗೆ ವಾಕ್ಸಮರ ನಡೆಯುವ ಸಂಭವವಿದೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಅದೃಷ್ಟದ ದಿಕ್ಕು ನೈಋತ್ಯ, ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಪರಿಹಾರ ಶ್ರೀ ಅವತಾರತ್ರಯ ಸ್ತೋತ್ರ ಪಠಣ. ನೋಡಿದ್ರಲ್ಲ ಸ್ನೇಹಿತರೆ, ಇದರಲ್ಲಿ ನಿಮ್ಮ ರಾಶಿಯು ಕೂಡ ಇದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಒಬ್ರಿಗಾದ್ರೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.